ನಿರಂತರವಾಗಿ ಮಾತಾಡ್ತಾ ಇದ್ವಿ ಪೊಲೀಸ್ನವರ ಒಂದು ವ್ಯವಸ್ಥೆಗಳ ಬಗ್ಗೆ. ಸಾರ್ವಜನಿಕರಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತದೆ ಪೊಲೀಸ್ನವ್ರ ಮೇಲೆ. ಆದ್ರೆ ಅವ್ರು ಪ್ರಶ್ನೆ ಕೇಳೋರ ಮೇಲೆ ಪೊಲೀಸ್ನವರ ಕಂಪ್ಲೇಂಟ್ ದಾಖಲೆ ಮಾಡುವಂಥದ್ದು, ದೌರ್ಜನ್ಯ ಎಸಗತಕ್ಕಂಥದ್ದು, ಸೊ ಈ ತರದೆಲ್ಲ ಮಾಡ್ತಾರೆ. ಹಾಗಾಗಿ ಯಾವುದೇ ತಪ್ಪು ಮಾಡತಕ್ಕಂಥ ಪೊಲೀಸ್ನವ್ರ ಮೇಲೆ ಇವರು ಪ್ರಶ್ನೆಯನ್ನ ಕೇಳೋದಕ್ಕೆ ಹೋಗದಂತ ಭಯ ಪಡುವಂತ ಒಂದು ಪರಿಸ್ಥಿತಿ ನಾವು ಇವತ್ತು ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ತಾವು ನಾಗರಿಕ ಸಮಾಜದ ಒಬ್ಬ ಸದಸ್ಯರಾಗಿದ್ರಿ ಪೊಲೀಸ್ ಅಧಿಕಾರಿ, ಸೊ ಅದರಿಂದ ನಾನು ಈ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಕೂಡ ಜನಸ್ನೇಹಿ ಪೊಲೀಸ್ ಇದೆ ಆಕ್ಚುಲಿ ಇವತ್ತು, ಆದ್ರೆ ಆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇವತ್ತು ಇದೆಯಾ ಅನ್ನುವಂಥದ್ದು ಇವತ್ತು ಕೂಡ ನಮಗೆ ಅದು ಪ್ರಶ್ನೆಯಾಗಿ ಉಳಿದಿದೆ. ನೀವು ಯಾವ್ದಾನ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್, ಅದು ಅಸಹಾಯಕ ಆಗಿರ್ಬೋದು, ಶೋಷಿತ ಆಗಿರ್ಬೋದು, ಒಬ್ಬ ಮಹಿಳೆ ಆಗಿರ್ಬೋದು, ಒಬ್ಬ ಬಡವ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅಲ್ಲಿ ದೌರ್ಜನ್ಯ ಎಸಗತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ ಭಯ, ಅದು ಆರೋಪಿ ಆಗಿರ್ಲಿ, ಆರೋಪಿನೂ ಕೂಡ ನಾವು ಏರು ಧ್ವನಿಯಲ್ಲಿ ಅಥವಾ ಅವನಿಗೆ ಕದರಿ ಆ ಒಂದು ಪ್ರಕರಣವನ್ನ ಒಪ್ಕೊಳ್ಳುವಂತ ಒಂದು ವ್ಯವಸ್ಥೆ ಇಲ್ಲ ಕಾನೂನಿನಲ್ಲಿ ಅಲ್ವಾ ಸರ್? ಸೊ ಇಂಥ ಪರಿಸ್ಥಿತಿನಲ್ಲಿ ಪೊಲೀಸ್ನವರು ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ ಅಥವಾ ಆರೋಪಿ ಆಗಲಿ ಬರೀ ಬಂಡವಾಳಶಾಹಿಗಳ ಪರವಾಗಿ, ಆಮೇಲೆ ರಾಜಕಾರಣಿಗಳ ಪರವಾಗಿ, ಆಮೇಲೆ ರೌಡಿಗಳ ಪರವಾಗಿ ಪ್ರಭಾವಕ್ಕೆ ಒಳಗಾಗಿ ಇಂಥವ್ರ ಒಂದು ಅಸಹಾಯಕರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಆಮೇಲೆ ಕೆಟ್ಟದಾಗಿ ಅವಾಚ್ಯ ಶಬ್ದದಲ್ಲಿ ನಿಂದಿಸ್ತಾರೆ. ಸೊ ಇಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ಬಹುದು? ಖಂಡಿತವಾಗ್ಲೂ ಕ್ರಮ ಕೈಗೊಳ್ಬಹುದು ಸರ್. ಯಾವುದೇ ಪ್ರಭಾವಕ್ಕೆ ಒಳಗಾಗಬಾರ್ದು ಅನ್ನೋದು ಒಂದು ಸುತ್ತೋಲೆ, ಆದೇಶ, ಕಾನೂನು. ಪ್ರಭಾವಕ್ಕೆ ಮಾಡ್ತಾ ಇದೀವಿ ಅನ್ನೋಂಥ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅಂತ ಪ್ರಕರಣಗಳು ಹಲವಾರು ಈಗಾಗಲೇ ದೂರು ಪ್ರಾಧಿಕಾರಗಳಿಗೆ ಬರ್ತಾ ಇದೆ. ಇದನ್ನೆಲ್ಲನೂ ಕೂಡ ದುರ್ನಡತೆಯನ್ನ ಮತ್ತು ಈಗೇನು ಪ್ರಭಾವಕ್ಕೆ ಮಾಡುವಂಥದ್ದು ಇದೆಲ್ಲದನ್ನು ಕೂಡ ನಾವು ಖಂಡಿಸ್ತೀವಿ. ಜೊತೆಗೆ ಇಂಥದಕ್ಕೆ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಲು ಸಾರ್ವಜನಿಕರಿಗೆ ಸದಾ ಸಿದ್ಧ ಅವಕಾಶ ಇದೆ. ಇಂಥ ಪ್ರಕರಣಗಳ ವಿರುದ್ಧ ದೂರು ಸಲ್ಲಿಸಬೇಕು. ಯಾಕಂದ್ರೆ ಪ್ರತಿನಿತ್ಯ ಇಂಥ ಪ್ರಕರಣಗಳು ದಿನ 20ರಿಂದ 25 ಪ್ರಕರಣಗಳು ದೂರು ದಾಖಲೆ ಆಗ್ತಾನೆ ಪ್ರತಿನಿತ್ಯ ಬರ್ತಾನೆ ಇದೆ. ಇವತ್ತು ನಾವು ಅವಕಾಶ ಕೊಟ್ಟಿದ್ದೀವಿ ಜನಗಳಿಗೆ, ಸಾರ್ವಜನಿಕರಿಗೆ ಬಂದು ನೇರವಾಗಿ ಕಚೇರಿ ಕೊಡಿ ದೂರು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಆಗಿಲ್ಲ ಅಂದ್ರೆ ಪೋಸ್ಟಿಗೆ ಕಳಿಸಿ, ಇಲ್ಲ ಇಮೇಲ್ ಮುಖಾಂತರ ಕಳಿಸೋದಕ್ಕೂ ಅವಕಾಶ ಕೊಟ್ಟಿದೆ. ಯಾಕಂದ್ರೆ ದಿನನಿತ್ಯ ದುರ್ನಡತೆ ಪ್ರಕರಣಗಳು ಬರ್ತಾ ಇದೆ. ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದ ಪ್ರಾಧಿಕಾರ ವಿಚಾರಣೆ ಕೈಗೊಂಡು ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸ್ತಾ ಇದೆ. ಆಮೇಲೆ ಹೇಳಿದ್ರೆ ನಿಂದಿಸ್ತಾ ಇದ್ದಾರೆ ಅಂತ ಪೊಲೀಸ್ನವರಿಗೆ ಕರ್ನಾಟಕ ಪೊಲೀಸ್ ಮ್ಯಾನ್ಯುವಲ್ ಕಾಯ್ದೆ ಅಡಿಯಲ್ಲಿ ಅವರಿಗೆ ಯಾವುದೇ ರೀತಿಯ ಒಬ್ಬ ವ್ಯಕ್ತಿಗೆ ನಿಂದಿಸುವಂತದ್ದು, ಅಗೌರವ ವರ್ತನೆ ಮಾಡಬಹುದು ಅನ್ನೋದು ಪೊಲೀಸ್ ಆಕ್ಟ್ ಇರ್ತದೆ. ಅದು ದುರುಪಯೋಗ ಅಲ್ಲ. ಯಾಕಂದ್ರೆ ಈಗ ರಾಜ್ಯ ಪೊಲೀಸ್ ಇಲಾಖೆ 1963ರಿಂದ ಏನು ಚಾಲ್ತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ, ಅಲ್ಲಿಂದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ, ಸಾರ್ವಜನಿಕರೊಂದಿಗೆ ಸಭ್ಯ ವರ್ತಿಸಬೇಕು ಅಂತ ಹೇಳಿ. ಅದಾಗಿಯೂ ಕೂಡ ಕೆಲವರು ಆದೇಶಗಳನ್ನು ಧಿಕ್ಕರಿಸಿಕೊಂಡು ಕೆಲವಂತ ದುರ್ನಡತೆ ನಿಂದಿಸುವಂತ ಪ್ರಕರಣಗಳು ಹಲವಾರು ಹೆಚ್ಚಾಗ್ತಾ ಇದೆ. ಇಂಥ ಪ್ರಕರಣಗಳನ್ನು ಕೂಡ ಈಗಾಗಲೇ ಪ್ರಾಧಿಕಾರ ಗಂಭೀರವಾಗಿ ತೆಗೆದುಕೊಂಡು ಸೂಕ್ತ ವಿಚಾರಣೆ ನಡೆಸ್ತಾ ಇದೆ. ಎಷ್ಟೋ ಪ್ರಕರಣಗಳಲ್ಲಿ ಒಬ್ಬ ಸಾರ್ವಜನಿಕ ಯಾರನ್ನಾದ್ರೂ ಕೆಟ್ಟದಾಗಿ ಬೈದ್ರೆ ಅಥವಾ ಅವಾಚ್ಯ ಶಬ್ದಗಳಿಂದ ಕೇಸ್ ಆಗ್ತಾರೆ. ಹೌದು. ಸೊ ಅದನ್ನ ಅದೇ ರೀತಿ ಪೊಲೀಸ್ನವರು ಕೂಡ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕದೇ ಇರುವಂತ ಒಂದು ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದೀವಿ ಸರ್. ಬಟ್ ಪೊಲೀಸ್ ದೂರು ಪ್ರಾಧಿಕಾರ ಅದೇ ಕೆಲಸನೇ ನಿರ್ವಹಿಸ್ತಿರೋದು. ಸಾರ್ವಜನಿಕರಿಗೆ ಪೊಲೀಸರು ನಿಂದನೆ, ದೌರ್ಜನ್ಯ, ದಬ್ಬಾಳಿಕೆ ಮಾಡಿದಾಗ ಮುಕ್ತವಾಗಿ ಅವಕಾಶ, ಯಾವುದೇ ರೀತಿ ಭಯದ ವಾತಾವರಣ ಇಲ್ಲ. ಇಲ್ಲಿ ಪ್ರಾಧಿಕಾರ ಒಂದು ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಉಳಿದಂತ ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳ ಒಂದು ರಚನೆ ಆಗಿರುವಂತಹ ಪ್ರಾಧಿಕಾರದಲ್ಲಿ ಯಾವುದೇ ನಿರ್ಭೀತಿಯಿಂದ ದೂರು ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ. ಅದನ್ನ ಸದುಪಯೋಗ ಪಡಿಸಬೇಕು. ಸಾಕ್ಷ್ಯಾಧಾರಗಳೊಂದಿಗೆ ದೂರುದಾರ ಬಂತಂತಂದ್ರೆ ಅವರು ಸೂಕ್ತ ರಕ್ಷಣೆಯೊಂದಿಗೆ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸ್ನವ್ರ ಮೇಲೆ ದೂರು ಕೊಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಯಾರಾದ್ರೂ ಒಬ್ಬ ನೊಂದಂತ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ರೆ ಅವರು ಅವ್ರ ಅಣ್ಣನೋ ತಮ್ಮನೋ ಅಥವಾ ಅವ್ರ ಫ್ಯಾಮಿಲಿಗೆ ಹೋಗಿ ಟಾರ್ಚರ್ ಕೊಡೋದು ಅಥವಾ ಯಾವ್ದಾದ್ರು ಸುಳ್ಳು ಕೇಸ್ಗಳನ್ನ ಮಾಡ್ಬಿಟ್ಟು ಅವ್ರ ಮೇಲೆ ದಾಖಲೆ ಮಾಡಿ ಅವ್ರನ್ನ ಎದುರಿಸಿ ಬಾಯಿ ಮುಚ್ಚಿಸುವಂತ ಕೆಲಸಗಳು ಕೂಡ ಇವತ್ತು ನಡೀತಾ ಇದೆ. ಸೊ ಅಂತ ನೊಂದಂತವ್ರು ಏನಾದ್ರು ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಏನಾದ್ರು ಬಂದ್ರೆ, ಆ ತರದ ವಿಚಾರದಲ್ಲಿ ಬಂದ್ರೆ ನೀವು ಅದ್ರ ಬಗ್ಗೆ ಕ್ರಮ ಖಂಡಿತವಾಗ್ಲೂ ಸರ್. ಈಗ ನೀವು ಹೇಳಿದ ಪ್ರಕರಣಗಳು ಹಲವಾರು ಇತ್ತೀಚೆಗೆ ಬರ್ತಾ ಇದೆ. ಈಗ ಏನಾಗುತ್ತೆ, ಒಬ್ಬ ವ್ಯಕ್ತಿ ಮೇಲೆ ದೂರು ಅಥವಾ ಬಂದಾಗ ಅವ್ರ ಫ್ಯಾಮಿಲಿನ ಟಾರ್ಗೆಟ್ ಮಾಡೋದು, ಅವ್ರಿಗೆ ಟಾರ್ಚರ್ ಮಾಡುವಂತ ಪ್ರಕರಣಗಳು ಕೂಡ ನಮ್ಮಲ್ಲಿದೆ. ಈಗ ನಮ್ಮಲ್ಲಿ ದೂರು ಸಲ್ಲಿಸಿದ ಮೇಲೆ ಕೂಡ ಕೆಲವರು ಬೆದರಿಕೆ ಪೊಲೀಸರು ತೀರ್ಪು ಕೊಡೋದು, PR ಓಪನ್ ಮಾಡುವಂತದ್ದು, ಇಂಥ ಪ್ರಕರಣಗಳು ನಮ್ಮಲ್ಲಿ ಬಂದಾಗ ನಾವು ಸೂಕ್ತ ಎಚ್ಚರಿಕೆಗಳನ್ನ ನೀಡಿ ಮಹಾನಿರ್ದೇಶಕರ ಗಮನಕ್ಕೆ ತರುವಂತ ಕೆಲಸನೂ ಪ್ರಕ್ರಿಯೆಯಲ್ಲಿದೆ. ಹೌದು, ಇವೆಲ್ಲವೂ ಕಾನೂನು ಬಾಹಿರ ಸರ್. ಈಗ ಆಯ್ತು, ಈಗ ಅವಾಚ್ಯ ಶಬ್ದಗಳಿಂದ ಯಾರನ್ನು ಕೂಡ ನಿಂದಿಸಬಾರದು, ಎಲ್ಲರಿಗೂ ಅವರದೇ ಆದಂತ ಒಂದು ಪ್ರತಿಷ್ಠೆಗಳು, ಗೌರವ ಎಲ್ಲದೂ ಇರ್ತದೆ. ಏನಾದ್ರೂ ಸಾರ್ವಜನಿಕ ಪ್ರದೇಶದಲ್ಲಿ ಆಗಲಿ ಅಥವಾ ಪೊಲೀಸ್ ಠಾಣೆಗಳಲ್ಲಾಗಲಿ ಪೊಲೀಸ್ನವರು ನೊಂದಂತಹ ವ್ಯಕ್ತಿಗೆ ಅಥವಾ ಆರೋಪಿಗೆ ಹಲ್ಲೆ ಮಾಡಬಹುದಾ? ಯಾವುದೇ ಕಾರಣಕ್ಕೂ ಪೊಲೀಸ್ನವರಿಗೆ ಹಲ್ಲೆ ಮಾಡುವ ಅವಕಾಶನ ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಇರಬಹುದು, ಮ್ಯಾನುವಲ್ ಕೊಟ್ಟಿಲ್ಲ. ಬಲ ಪ್ರಯೋಗ ಮಾಡೋದಿಲ್ಲ. ಎಲ್ಲಿ ಯಾವ್ದಾದ್ರು ಒಂದು ಬಂದೋಬಸ್ತು ಅಥವಾ ಪ್ರತಿಭಟನೆ ಅಂತಲ್ಲಿ ಸಾರ್ವಜನಿಕ ವಲಯಕ್ಕೆ ಶಾಂತಿ ಭಂಗ ಆಗ್ತದೆ ಅಂದಾಗ ಅಲ್ಲಿ ಜನನ ಚದುರಿಸೋದಕ್ಕೆ ಮಾತ್ರ ಮಾಡೋಕೆ ಅವಕಾಶ, ಅಧಿಕಾರ ಇದೆ. ಉಳಿದಂತ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಹಲ್ಲೆ ಮಾಡುವಂತದ್ದು, ದೌರ್ಜನ್ಯ, ದಬ್ಬಾಳಿಕೆ, ಹೊಡೆಗೊಡೆ ಮಾಡುವಂತ ಅಧಿಕಾರನ ಪೊಲೀಸರಿಗೆ ಕೊಟ್ಟಿಲ್ಲ ಇದುವರೆಗೂ. ಯಾವುದೇ ಕಾರಣಕ್ಕೂ ಪೊಲೀಸ್ನವರಿಗೆ ಬಡಿಯೋದಾಗ್ಲಿ, ಅವಾಚ್ಯವಾಗಿ ಬೈಯುವಂತದ್ದಾಗ್ಲಿ, ಅಗೌರವದಿಂದ ವರ್ತನೆ ಮಾಡುವಂತದ್ದಾಗ್ಲಿ ಇದಕ್ಕೆ ಪೊಲೀಸ್ ಕಾಯ್ದೆ ಆಗ್ಲಿ, ಕರ್ನಾಟಕ ಪೊಲೀಸ್ ಮ್ಯಾನುವಲ್ ಆಗ್ಲಿ ಯಾವುದೇ ರೀತಿ ಅವಕಾಶಗಳ, ಅಧಿಕಾರಗಳನ್ನ ನೀಡಿಲ್ಲ. ಹೌದು ಸರ್. ಅದೇ ರೀತಿ ನಾವು ನೋಡ್ತಾ ಇದೀವಿ,
ನಾನು ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಗಮನಿಸ್ತಾ ಇದ್ದೀನಿ, ಈ ಬೆಲ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಹಾ ಅಂದ್ರೆ ವಿಚಾರಣೆ ಹಂತದಲ್ಲಿ, ವಿಚಾರಣೆ ಯಾವ್ದೊಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಸಿಲುಕಾಕೊಂಡಾಗ ಆ ವ್ಯಕ್ತಿಯನ್ನ ಬಾಯಿ ಬಿಡಿಸೋದಿಕ್ಕೆ ಅಥವಾ ಯಾವ್ದಾದ್ರು ಮನಿ ಟ್ರಾನ್ಸಾಕ್ಷನ್ ಕೇಸ್ಗಳಲ್ಲಿ ಒಪ್ಕೋ ಅನ್ನೋದು, ಚೆಕ್ಗಳನ್ನ ಕೊಡು ಅಂತ ಹೇಳಿ, ಬರ್ಕೊಡು ಅಂತ ಹೇಳೋದು, ಆ ಒಂದು ಇದನ್ನ ಅಪರಾಧ ನೀನೇ ಒಪ್ಕೋ ಅಂತ ಹೇಳುವಂಥದ್ದು. ಸೊ ಈ ತರದೆಲ್ಲ ಒಂದು ಪ್ರಕರಣಗಳಲ್ಲಿ ಆ ಬೆಲ್ಟ್ ಅನ್ನ ಇಟ್ಕೊಂಡು ಅವ್ರಿಗೆ ಹಿಡಿತಕ್ಕಂಥದ್ದು. ಆಮೇಲೆ ಬಾಂಬೆ ಕಟ್ ಅಂತ ಮಾಡ್ತಾರೆ, ಕಾಲನ್ನ ಜೋಡಿಸ್ಬಿಟ್ಟು ಅದ್ರ ಮೇಲ್ಗಡೆ ಭಾರವಾದಂತ ವಸ್ತುವನ್ನ ಇಟ್ಟು ಉರುಳಿಸ್ತಾರೆ. ಸೊ ಈ ತರದೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಇದು ಇಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಇದು ನಡೀತದೆ ಅನ್ನೋಂಥದ್ದು ಸಾರ್ವಜನಿಕರಿಂದ ಹಿಂದಿನಿಂದನೂ ಗೊತ್ತಿರುವಂತ ವಿಷಯಗಳು. ಇಂಥ ಪ್ರಕರಣಗಳು ಏನಾಗುತ್ತದೆ, ಇವೆಲ್ಲ ನ್ಯಾಯಾಲಯದ ವ್ಯಾಪ್ತಿಗೆ ಬರುವಂತ ಪ್ರಕರಣಗಳು ಕೆಲವು. ಇವು ಅಂತ ಈ ಬಲವಂತವಾಗಿ ಸಹಿಗಳನ್ನ ಮಾಡಿಸ್ಕೊಳ್ಳುವಂಥದ್ದು, ಬಲವಂತವಾಗಿ ಒಪ್ಪಿಗೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ದಬ್ಬಾಳಿಕೆ, ದೌರ್ಜನ್ಯಗಳು, ದುರ್ನಡತೆಗಳು, ಅಧಿಕಾರ ದುರ್ಬಳಕೆ ಇವೆಲ್ಲ ಆಗ್ತವೆ. ಇಂಥದ್ದು ಪ್ರಕರಣಗಳನ್ನ ಮೊನ್ನೆ ನ್ಯಾಯಾಲಯದಲ್ಲಿ ಆರೋಪಿತ ಹಾಜರಾದಂತ ಸಂದರ್ಭದಲ್ಲಿ ನಿರ್ಭೀತಿಯಿಂದ ಹೇಳುವಂತ ವ್ಯವಸ್ಥೆ ಹೇಳ್ಬೇಕಾಗತ್ತೆ. ಪಾರದರ್ಶಕವಾಗಿರ್ಬೇಕು, ಜನಸ್ನೇಹಿಯಾಗಿ ಆಗಿರ್ಬೇಕು, ಮಾಡ್ಬೇಕು. ಈಗ ಅಂತ ಪ್ರಕರಣ ನ್ಯಾಯಾಲಯದಲ್ಲಿ ಹೇಳ್ಬೋದು. ಇಂಥ ಪ್ರಕರಣಗಳನ್ನ ನಮ್ಮ ಪ್ರಾಧಿಕಾರಕ್ಕೂ ಕೂಡ ದೂರು ಸಲ್ಲಿಸಬಹುದು. ಯಾರನ್ನೋ ಈ ಬಲವಂತಕ್ಕಾಗಿ ಒಳಗಾಗಿರ್ತಾರೆ ನೀವು ಹೇಳಿದಂತ ವ್ಯಕ್ತಿಗಳು, ಅವ್ರ ಪ್ರಾಧಿಕಾರಕ್ಕೆ ಸಲ್ಲಿಸಬಹುದು, ಸಕ್ಷಮ ಪ್ರಾಧಿಕಾರಗಳಿಗೆ ದೂರು ಸಲ್ಲಿಸಬಹುದು. ಹೌದು, ಬಟ್ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಬೇಕಾದ್ರೆ. ಬಟ್ ಇನ್ನೊಂದು ಏನಾಗುತ್ತೆ ಸರ್, ಈಗ ಒಡೆಬಡೆ ಮಾಡಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ಎಲ್ಲರಿಗೂ ಮಾಡಿದೆ ಅನ್ನೋಂತ ಆರೋಪಗಳು ಬಹಳಷ್ಟಿದೆ. ಅಂತ ಪ್ರಕರಣಗಳಿದ್ದಾಗ ವೈದ್ಯಕೀಯ ಚಿಕಿತ್ಸೆ ಪಡೆದು ಅದರದ ಆಧಾರದ ಮೇಲೆನೆ ಮಾಡಬಹುದು. ಈ ಸರ್ ಇಲ್ಲ, ಇದೊಂದು ಕ್ವಶನ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ಒಡೆದು ಗಾಯಪಡಿಸಿ ಅವನು ನಾನು ಸಾಕಷ್ಟು ನೋಡ್ತಾ ಇದ್ದೀವಿ, ಕುಂಟ್ಕೊಂಡು ಹೋಗ್ತಾರೆ. ಸುಮ್ಮನೆ ಅವ್ರಿಗೆ ಹೊಡೆದಿ ಅವ್ರು ಇಲ್ ಟ್ರೀಟ್ ಮಾಡಿದ ಆ ರೀತಿ ಅವ್ರು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಆಸ್ಪತ್ರೆಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜನರಲ್ ಚೆಕ್ಅಪ್ ಮಾಡಿಸ್ಕೊಂಡ್ ಬರ್ತಾರೆ ಅಷ್ಟೇ. ಅಲ್ಲಿ ಕಂಪ್ಲೇಂಟ್ ಈ ವ್ಯಕ್ತಿಯಿಂದ ಅಲ್ಲಿ ತೋರಿಸ್ಕೊಂಡು ನನಗೆ ಅಲ್ಲಿ ಆಗಿದೆ ಅಥವಾ ನನಗೆ ಗಾಯ ಆಗಿದೆ ಅಂತ ಯಾವ್ದು ಕೂಡ ರಿಪೋರ್ಟ್ ಅಲ್ಲಿ ಇರಲ್ಲ. ಏನಾದ್ರೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳ್ತಾರೆ, ನೀನು ಜಡ್ಜ್ ಮುಂದೆ ಹೊಡೆದ್ರು ಬಡದ್ರು ಟ್ರೀಟ್ ಮಾಡಿದ್ರು ಅಂತ ಕೇಳ್ಬಾರ್ದು. ಅಲ್ಲಿ ಜಡ್ಜ್ ಕೇಳ್ತಾರೆ, ಪೊಲೀಸ್ನವ್ರೇನೋ ಬಡದ್ರ ನಿನ್ಗೇನೋ ತೊಂದರೆ ಕೊಟ್ರ ಅಂತ ಕೇಳ್ತಾರೆ. ಅಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಇಲ್ ಟ್ರೀಟ್ ಮಾಡ್ತಕ್ಕಂಥದ್ದು, ಅವ್ರನ್ನ ಬೆದರಿಸ್ತಕ್ಕಂಥದ್ದು, ಬೆದರಿಸಿ ಆ ಒಂದು ಪ್ರಕರಣ ಒಪ್ಕೊಳ್ಳಿ ಅಂತ ಹೇಳುವಂಥದ್ದು, ಯಾರೋ ಒಬ್ರು ಪ್ರಭಾವಕ್ಕೊಳಗಾಗಿ ಅವ್ರ ಮೇಲೆ ಇಲ್ ಟ್ರೀಟ್ ಮಾಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಪೊಲೀಸ್ ದೂರು ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸರ್, ಈಗ ಸ್ಪಷ್ಟವಾಗಿ ಹೇಳಿದ್ರು ಇದು ಯಾವುದೇ ಕಾರಣಕ್ಕೂ ಇಲ್ ಟ್ರೀಟ್ ಮಾಡಬಾರದು. ಮತ್ತೊಂದು ಏನಂತಂದ್ರೆ, ಈಗ ಸಿವಿಲ್ ವ್ಯಾಜ್ಯಗಳು ಸಿವಿಲ್ ಪ್ರಕರಣಗಳಲ್ಲಿ ತೋರಿಸ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳಿ, ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಸಿವಿಲ್ ವ್ಯಾಜ್ಯಗಳ ಸಿವಿಲ್ ಪ್ರಕರಣಗಳಲ್ಲಿ ಕರೆಕ್ಟಾ? ಹೌದು, ಸತ್ಯವಾಗಿ ಸರ್. ಯಾಕಂದ್ರೆ ಪೊಲೀಸ್ನವರು ಕ್ರಿಮಿನಲ್ ಸಂಬಂಧಪಟ್ಟಂತ ವಿಷಯಗಳನ್ನು ಮಾತ್ರ ಅವ್ರು ನೋಡೋದಕ್ಕೆ ಅವಕಾಶ ಇದೆ. ಈ ಸಿವಿಲ್ ಸಂಬಂಧಪಟ್ಟಂತ ವ್ಯಾಜ್ಯಗಳಲ್ಲಿ ಅವರು ಯಾವುದೇ ರೀತಿ ಮಧ್ಯಸ್ಥಿಕೆ ವಹಿಸುವಂತದ್ದು, ಮೂಗು ತೋರಿಸುವಂತದ್ದಕ್ಕೆ ಅವಕಾಶ ನೀಡಿಲ್ಲ. ಈ ಬಾರಿ ಹಲವಾರು ಈ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ರಾಜ್ಯ ಹೈಕೋರ್ಟ್ ಹಲವಾರು ನಿರ್ದೇಶನಗಳನ್ನ ನೀಡಿದೆ. ಜೊತೆಗೆ ಪೊಲೀಸ್ ಇಲಾಖೆಯ ರಾಜ್ಯ ನಿರ್ದೇಶಕರು, ಮಹಾನಿರ್ದೇಶಕರು ಕೂಡ ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ರೀತಿಯ ಸಿವಿಲ್ ವ್ಯಾಜ್ಯಗಳಲ್ಲಿ ಇಂಟರ್ಫಿಯರೆನ್ಸ್ ಆಗಬಾರ್ದು ಅನ್ನೋದು. ಅದಾಗಿಯೂ ರಾಜ್ಯದಲ್ಲಿ ಹಲವಾರು ಆ ಸುತ್ತೋಲಿನಲ್ಲಿ ಇದು ಕೂಡ ಒಂದು. ಹೌದು ಸರ್, ಸಿವಿಲ್ ವ್ಯಾಜ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ.